ಗ್ಯಾರಂಟಿಗಳ ವಿಚಾರಕ್ಕೆ ಕಾಂಗ್ರೆಸ್ನಲ್ಲಿ ಅಪಸ್ವರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಿಎಂ ಮರುಪರಿಶೀಲನೆ ಮಾಡಬೇಕು. ಒಕ್ಕಲಿಗರು ನನಗೆ ಮತವನ್ನ ಹಾಕಿಲ್ಲ ಅಂತ ಹೇಳಿ ಲಕ್ಷ್ಮಣ್ ಕಿಡಿಕಾರಿರುವಂಥದ್ದು. ಗ್ಯಾರಂಟಿ ಯೋಜನೆಯನ್ನ ನಿಲ್ಲಿಸೋದೇ ಒಳ್ಳೆಯದು. ಮೈಸೂರಿನಲ್ಲಿ ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ ಲಕ್ಷ್ಮಣ್ ಅವರು ಆಗ್ರಹಿಸಿದ್ದಾರೆ. ಲಕ್ಷ್ಮಣ್ ಒಬ್ಬರೇ ಅಲ್ಲ ಈ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಈ ಹಿಂದೆ ಕಾಂಗ್ರೆಸ್ನ ಹಲವು ನಾಯಕರುಗಳು ಇದೇ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಚಾಮರಾಜ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಟ್ಟು 82,000 ಮನೆಗಳಿವೆ. ನನಗಿರುವಂಥ ಮಾಹಿತಿ ಪ್ರಕಾರ 82,000 ಮನೆಗಳ ಪೈಕಿ 68,456 ಮನೆಗಳಿಗೆ ಉಚಿತ ಕರೆಂಟ್, 200 ಯೂನಿಟ್ ಫ್ರೀ. ಅದು 2,60,000 ಮತದಾರರಿದ್ದಾರೆ 82,000 ಮನೆಗಳಲ್ಲಿ. ಇವರೆಲ್ಲರೂ ಬೆನಿಫಿಷಿಯರೀಸ್. ನಮ್ಗೆ ಅಲ್ಲಿ ವೋಟ್ ಬಿದ್ದಿರೋದು 44,000, 49,000. ಬಿಜೆಪಿ ಬಿದ್ದಿರೋದು 1,10,000. ಅಲ್ಲ, ವೋಟ್ಗೋಸ್ಕರ ಅಂತ ಹೇಳ್ತಾ ಇಲ್ಲ. ಅಂದ್ರೆ ನಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ, ನಮ್ಮನ್ನು ವಿರುದ್ಧ ವೋಟ್ ಮಾಡಿದ್ದಾರೆ. ಅಂದ್ರೆ ಗ್ಯಾರಂಟಿ ಆ ಉಚಿತ ಕರೆಂಟ್ ತಗೊಳ್ಳುವಂತ ನಮ್ಗೆ ಇಷ್ಟ ಇಲ್ಲ. ಸೊ ಅದನ್ನ ತೆಗಿಬೇಕಾ ಬೇಡವಾ ನಾವು? ಯಾಕೆಂದ್ರೆ ಫರ್ದರ್ ಮತ್ತೆ ಕಂಟಿನ್ಯೂ ಆಯ್ತು ಅಂತ ಹೇಳಿ ಮತ್ತೆ ನಮಗೆ ಕಾಂಗ್ರೆಸ್ ವಿರುದ್ಧ ಅವರು ಮನಸ್ಥಿತಿ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಅದೇ ರೀತಿ 86,000 ಚಿಲ್ಲರೆ ಮನೆಗಳು KR ಕಾನ್ಸ್ಟಿಟ್ಯೂನ್ಸಿ ಇದೆ. ಇವೆರಡು ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಬಹಳ ಎಲೈಟ್ ಕ್ಲಾಸ್ ಪೀಪಲ್ ಇರೋದು. ನಾನು ಉಚಿತವಾಗಿ ಕರೆಂಟ್ ಬಿಲ್ ಕಟ್ಟಿಲ್ಲ. ನಾನು 23ರ ಚುನಾವಣೆಯಲ್ಲಿ ಇದೇ ಗ್ಯಾರಂಟಿಗಳ ಅಲೆಯಲ್ಲಿ 136 ಸೀಟುಗಳನ್ನ ಕಾಂಗ್ರೆಸ್ ಗೆದ್ದು ಬೀಗಿತ್ತು. ಅದೇ ಗ್ಯಾರಂಟಿಗಳನ್ನ ನೆಚ್ಚಿಕೊಂಡು ಲೋಕಸಮರದ ಅಖಾಡಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ ಪ್ರವೇಶ ಮಾಡಿತ್ತು. ಬಟ್ ಇಲ್ಲಿ ಗ್ಯಾರಂಟಿ ವರ್ಕೌಟ್ ಆಗಿಲ್ಲ. ಇವುಗಳನ್ನ ತೆಗೆಯೋದೇ ಒಳ್ಳೆಯದು ಅನ್ನೋದು ಕಾಂಗ್ರೆಸ್ ನಾಯಕರುಗಳಿಂದ ವ್ಯಕ್ತವಾಗ್ತಾ ಇರುವಂತಹ ಅಭಿಪ್ರಾಯ. ಸಿಎಂ ಇದಕ್ಕೆ ಮನ್ನಣೆ ಕೊಡ್ತಾರಾ? ಪ್ರಶ್ನೆ.